ರಾಜಕೀಯಕ್ಕೆ ನಾನು ಬರಲ್ಲ, ರಾಜಕೀಯದಿಂದ ನನ್ನಂಥವರಿಂದ ಏನೂ ಪ್ರಯೋಜನ ಇಲ್ಲ, ಏನೂ ಮಾಡೋಕ್ಕೂ ಆಗಲ್ಲ. ಚುನಾವಣೆಗೆ ನಿಂತರೆ ನನಗೆ ಮತ ಬರಲ್ಲ, ನನ್ನ ಡೆಪಾಸಿಟ್ ಇರಲ್ಲ. ಹೇಳೋರು ಹೇಳ್ಬೋದು, ಅವರೇನೋ ಮಾತಾಡ್ತಾ ಇರ್ತಾರೆ ಅಂತ. ಆದರೆ ಪ್ರಯತ್ನ ಮಾಡೋದು ನನ್ನ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ಎಂಥವ್ರು ಬಂದರೆ ಬದಲಾವಣೆ ಸಾಧ್ಯ ಇದೆ ಸರ್? ಅದೇ ವ್ಯಕ್ತಿಗಳು ಮೌಲ್ಯದ ಆಧಾರದ ಮೇಲೆ ತಮ್ಮ ಜೀವನವನ್ನು ನಡೆಸುವಂಥವ್ರು ಬಂದರೆ ಯಾವ ಆಮಿಷಕ್ಕೂ ಒಳ್ಳೆಯದು. ನನಗೆ ಹಲವಾರು ಪ್ರಶಸ್ತಿಗಳು ಬಂದಿವೆ, ಅದರ ಜೊತೆ ಲಕ್ಷಾಂತರ ರೂಪಾಯಿ ಬಂದಿದೆ. ₹1 ಇಟ್ಕೊಂಡಿಲ್ಲ. ಪ್ರಶಸ್ತಿ ಪ್ರದಾನ ಸ್ವೀಕಾರ ಮಾಡಿದ್ದೇನೆ. ಆದರೆ ಆ ಹಣವನ್ನು ಆ ಪ್ರಶಸ್ತಿ ಕೊಡೋರಿಗೆ ಹೇಳಿದರೆ ಇಂಥವ್ರಿಗೆ ಕೊಡ್ತೀರಾ ಅಂತ ಅವ್ರು ಒಪ್ಪಿದ್ದಾರೆ. ಎಲ್ಲ ನಿಮಾನ್ಸಿ ಕೊಟ್ಟಿದ್ದೇನೆ, ಜಯದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯಾಲಜಿ ಕೊಟ್ಟಿದ್ದೇನೆ, ಕಿಡ್ನಿ ಆಸ್ಪತ್ರೆಗೆ ಕೊಟ್ಟಿದ್ದೇನೆ, ಟಾಟಾ ಮೆಮೋರಿಯಲ್ ಕ್ಯಾನ್ಸರ್ ಆಸ್ಪತ್ರೆಗೆ ಕೊಟ್ಟಿದ್ದೇನೆ. ಒಬ್ಬರು ₹1 ಕೋಟಿ ಕೊಟ್ಟರು, ಅದನ್ನು ಭಾರತದ ನಿವೃತ್ತ ಯೋಧರಿಗೆ ಕೊಟ್ಟಿದ್ದೇನೆ. ₹1 ಇಟ್ಕೊಂಡಿಲ್ಲ. ನನ್ನ ಪೆನ್ಷನ್ ಇವತ್ತು ಭಾಳಷ್ಟು ಹಣ ಮಾಡಿದ್ದೇನೆ. ನನ್ನ ಆರ್ಬಿಟ್ರೇಷನ್ ಇವತ್ತಿಗೂ ಇತ್ತು, ಮುಗಿದು 5 ಗಂಟೆಗೆ ಮುಗಿಯಿತು. ಅದರಲ್ಲಿ ಭಾಳಷ್ಟು ಇನ್ಕಮ್ ಇದೆ, ಅದು ಮಾಡಿದ್ದೇನೆ. ಆದರೆ ಅದನ್ನೆಲ್ಲ ಇನ್ಕಮ್ ಟ್ಯಾಕ್ಸ್ ಕೊಟ್ಟು ಮಾಡಿದ್ದು ನನಗೆ ಬಂದದ್ದು. ಹಣ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಮಾಡೋ ದಾರಿಯಲ್ಲಿ ಮಾತ್ರ ತಪ್ಪಿದೆ. ಸಂತೋಷ್ ಹೆಗಡೆ ಅವರಿಗೆ ಇವತ್ತು 85 ವರ್ಷ. ಈ ಜೀವನದಲ್ಲಿ ಕೂಡ ನಾನು ಈ ಸಮಯದಲ್ಲೂ ಕೂಡ ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿ ಆಗಿರ್ಬೋದು, ಅಧಿಕಾರಿ ಆಗಿರ್ಬೋದು ನೋಡಿದ್ದೇನೆ ಅಂತ ಆದರೆ ನಿಮ್ಗೆ ಯಾರ ಹೆಸರು ಬರುತ್ತೆ ಸರ್? ನೋಡಿದ್ದೇನೆ, ಇಲ್ಲ ಅಂತಲ್ಲ. ಆದರೆ ಅವರ ಸಂಖ್ಯೆ ಭಾಳ ಕಮ್ಮಿ ಆಗಿದೆ. ಅವರಿಗೆ ಯಾವ ಅಧಿಕಾರನೂ ಇಲ್ಲ, ಜನರ ಸಪೋರ್ಟ್ ಕೂಡ ಇಲ್ಲ. ಅವ್ರು ನನ್ನಂತೆ ನಿವೃತ್ತರಾದಮೇಲೆ ಜನರ ಕಣ್ಣಿಗೆ ಬೀಳಲ್ಲ. ಸಂತೋಷ್ ಹೆಗಡೆ ಕೂಡ ಒಬ್ಬ ಮಂತ್ರಿ ಆಗಿದ್ದರೆ, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗಿದ್ದರೆ ಎಲ್ಲರಿಗೂ ಗೊತ್ತಿತ್ತು. ಯಾಕಂದರೆ ಪೇಪರಲ್ಲಿ ಬರ್ತದೆ, ಇವತ್ತು ಬೆಳಿಗ್ಗೆ ಅಲ್ಲಿ ಹೋದ, ಇಲ್ಲಿ ಹೋದ ಅಂತ. ನನಗೆ ಅದು ಬೇಡ. ನನಗೆ ಮನಸ್ಸಿಗೆ ಶಾಂತಿ ತರುವಂಥ ಒಂದು ಜೀವನ. ಯಾರಾದರೂ ಒಂದು 2-3 ಹೆಸರುಗಳನ್ನು ಹೇಳ್ಬೋದು ಸರ್ ನಿಮ್ಗೆ ಇಷ್ಟ? ಯಾವ ವಿಚಾರದಲ್ಲಿ ಸರ್? ಈ ರೀತಿಯಾಗಿ ಮೌಲ್ಯಗಳನ್ನು ಇಟ್ಕೊಂಡು ಇವತ್ತು ರಾಜಕೀಯದಲ್ಲಿ ಇರೋರಾಗಿರ್ಬೋದು ಅಥವಾ ಅಧಿಕಾರದಲ್ಲಿ ಇರೋರಾಗಿರ್ಬೋದು. ಹೇಳೋಕ್ಕೆ ಭಾಳ ಕಷ್ಟ. ನನಗೆ ಭಾಳ ಜನರ ಪರಿಚಯ ಇದೆ, ಆದರೆ ಅವರ ಹೆಸರು ಹೇಳಿದರೆ ಇವರು ಅವರನ್ನು ಪ್ರೋತ್ಸಾಹಿಸ್ತಾ ಇದ್ದಾರೆ ಅಂತ ಬರ್ತದೆ. ಜನರು ಅವರದ್ದೇ ರೀತಿಯಲ್ಲಿ ನೋಡ್ಕೊಳ್ಳಿ. ಆದರೆ ಹೋಗಿ ಮಕ್ಕಳಿಗೆ ಹೇಳ್ತಾ ಇರ್ತೇನೆ, ಬೇರೆ ಸಂಸ್ಥೆಗಳಿಗೂ ಹೋಗ್ತೇನೆ, ಅದನ್ನು ಲೆಕ್ಕದಲ್ಲಿ ಹಾಕಿಲ್ಲ ನಾನು. ಬೇರೆ ಬೇರೆ ಸಂಸ್ಥೆಗಳಿಗೆ ಹೋಗ್ತಾ ಇರ್ತೇನೆ. ನನ್ನ ಹಿರಿಯರಿಗೂ ಕೂಡ ಹೇಳೋದು ಇಷ್ಟೇ, ಬೇರೆ ದಾರಿ ಇಲ್ಲ, ಇದೊಂದು ದಾರಿ. ಆದರೆ ಈ ದಾರಿ ಇನ್ನು ಮುಂದಕ್ಕೂ ಕೆಟ್ಟೋದ್ರೆ ಮತ್ತೆ